ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ನಾಗಮಂಗಲದಲ್ಲಿರೋ ಒಂದು 4 ಎಕರೆ ಪ್ಲೇನ್ ಲ್ಯಾಂಡ್ ನೋಡ್ಕೊಂಬರೋಣ. ಈಗೇನು ನಾವು ನೋಡ್ತಾ ಇದ್ದೀವಿ, ಈ ರಸ್ತೆಗೆ 4 ಎಕರೆ ಜಾಗ ಬರುತ್ತೆ. ಇದು 33 ಫೀಟು ಮಡ್ ರೋಡು. ಲಾಸ್ಟ್ 750 ಮೀಟ್ರ್ ಮಾತ್ರ ಈ ಥರ ಮಡ್ ರೋಡ್ ಇದೆ, ರಿಮೈನಿಂಗ್ ಟಾರ್ ರೋಡ್ ಇದೆ. ಒಟ್ಟು 4 ಎಕರೆ RTC ಇರೋ ಜಮೀನು, 1 ಎಕರೆ ಖರಾಬ್ ಇರೋ ಜಮೀನು. ನೋಡಿ, ಇಲ್ಲಿಗೆ ಎಂಡ್ ಆಗುತ್ತೆ ಮಡ್ ರೋಡು. ನಾಲೆ ಪಕ್ಕದಲ್ಲಿರೋಂಥ ಜಮೀನು ಇದು. ಹೇಮಾವತಿ ನಾಲೆ, ನಾಗಮಂಗಲದಲ್ಲಿರೋದು ಹೇಮಾವತಿ ನಾಲೆ. ಇದ್ರ ಪಕ್ಕದಲ್ಲಿ 33 ಫೀಟು ಮಡ್ ರೋಡ್ ಇದೆ. ಮಡ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಜಮೀನು. ಒಟ್ಟು 4 ಎಕರೆ RTC ಮತ್ತು 1 ಎಕರೆ ಖರಾಬು. ಕಂಪ್ಲೀಟ್ ಪ್ಲೇನ್ ಲ್ಯಾಂಡ್ ಇದೆ, ಸ್ಕ್ವೇರ್ ಶೇಪಲ್ಲಿದೆ ಜಾಗ. ಅದ್ಬಸ್ತಾಗಿ ಕಲ್ಕಂಬಗಳು ನೆಟ್ಕೊಂಡಿದ್ದಾರೆ, ಫೆನ್ಸಿಂಗ್ ಮಾಡಿಲ್ಲ. ರೈಟ್ ಸೈಡ್ ಫುಲ್ ಕಲ್ಕಂಬ ನೆಟ್ಟಿದ್ದಾರೆ, ಫೆನ್ಸಿಂಗ್ ಮಾಡಿಲ್ಲ. ಏನು ಕಂಬಗಳು ಕಾಣ್ತಿದೆ ಅದು ಬಾರ್ಡ್ರು. ಒಟ್ಟು 4 ಎಕರೆ ಪ್ಲಸ್ 1 ಎಕರೆ ಖರಾಬು. ಜನರಲ್ ಪ್ರಾಪರ್ಟಿ. ವೆಸ್ಟ್ ಫೇಸ್ಗೆ ರೋಡ್ ಬರುತ್ತೆ. ಪ್ರಾಪರ್ಟಿ ಬಂದ್ಬಿಟ್ಟು ಸ್ಕ್ವೇರ್ ಶೇಪಲ್ಲಿದೆ. ಸದ್ಯಕ್ಕೆ ಯಾವುದೇ ರೀತಿ ವ್ಯವಸಾಯ ಮಾಡಿಲ್ಲ. ಕಂಪ್ಲೀಟ್ ಕಲ್ಕಂಬ ಹಾಕಿದರೆ, ಫೆನ್ಸಿಂಗ್ ಆಗಿಲ್ಲ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಬೆಂಗಳೂರಿಂದ 105 ಕಿಲೋಮೀಟ್ರ್ ಆಗುತ್ತೆ. ನಾಗಮಂಗಲ ಅಂದರೆ ಹಾಸನ ಹೈವೇ ಬೆಳ್ಳೂರು ಕ್ರಾಸಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಲಾಸ್ಟ್ 750 ಮೀಟ್ರ್ ಮಾತ್ರ ಮಡ್ ರೋಡ್ ಇದೆ, ರಿಮೈನಿಂಗ್ ಟಾರ್ ರೋಡ್ ಇದೆ. 750 ಮೀಟ್ರ್ ಅಂದರೆ ವಿಲೇಜಿಂದ 750 ಮೀಟ್ರ್ ಇದೆ ಈ ಪ್ರಾಪರ್ಟಿಗೆ. ಕಂಪ್ಲೀಟ್ ಪ್ಲೇನ್ ಲ್ಯಾಂಡು, ಯಾವುದೇ ರೀತಿ ವ್ಯವಸಾಯ ಮಾಡಿಲ್ಲ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ನೀರಾವರಿಗೆ ಪಕ್ಕದಲ್ಲಿ ನಾಲೆ ಇರೋದ್ರಿಂದ ವರ್ಷದಲ್ಲಿ 6ರಿಂದ 7 ತಿಂಗಳು ನಾಲೆ ನೀರು ಹರಿಯುತ್ತೆ. ಅಕ್ಕಪಕ್ಕ ಎಲ್ಲ ನೀರಾವರಿ ಚೆನ್ನಾಗಿದೆ. ಬೋರ್ ಹಾಕ್ಸ್ಕೊಂಡ್ರೆ ಬೋರಲ್ಲಿ ನೀರು ಕೂಡ ಖಂಡಿತ ಸಿಗುತ್ತೆ. ಜನರಲ್ ಪ್ರಾಪರ್ಟಿ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಎಕರು 32 lakhs ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಪ್ರಾಪರ್ಟಿ ಪ್ಲೇನ್ ಲ್ಯಾಂಡ್ ಆಗಿರೋದ್ರಿಂದ ಹೆಚ್ಚೇನು ಹೇಳೋದಕ್ಕೆ ಏನಿಲ್ಲ. ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ಲು. ಹೀಗೆ ನಮ್ಮ ಚಾನಲ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. Thank you so much.